ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇದುವೇ ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ಪಟ್ಟಣದಲ್ಲಿರುವಂಥ ಓಪ್ರಾ ಹೌಸ್. ಇದು ಬಹಳ ಬ್ರಹ್ಮಾಂಡವಾದ ದೊಡ್ಡ ಥಿಯೇಟರ್. ಇದರೊಳಗೆ ಅನೇಕ ಥಿಯೇಟರ್ಸ್ಗಳು ಇವೆ. ಇಲ್ಲಿ ಅನೇಕ ನಾಟಕಗಳು, ಅನೇಕ ಕಾರ್ಯಕ್ರಮಗಳು, ಅನೇಕ ಮ್ಯೂಸಿಕ್ ಕಾನ್ಸರ್ಟ್ಗಳು, ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇದನ್ನು ನೋಡುವುದಕ್ಕೆ ಲೋಕದೆಲ್ಲೆಡೆಯಿಂದ ಲಕ್ಷಗಟ್ಟಲೆ ಜನರು ಬರುತ್ತಾರೆ. ಪ್ರತಿನಿತ್ಯ ಅಷ್ಟು ಜನರ ಗುಂಪು. ಆದರೆ ಇದು ಬಹಳ ಸುಂದರವಾಗಿ ಹಾರ್ಬರ್ ಭಾಗದಲ್ಲಿ ಪಕ್ಕದಲ್ಲಿ ನೀರಿರುವ ಹಾಗೆ ಬಹಳ ಸುಂದರವಾಗಿ ಇದನ್ನು ಕಟ್ಟಿದ್ದಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ ಮತ್ತಾಯ 21ನೇ ಅಧ್ಯಾಯ 22ನೇ ವಾಕ್ಯ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಕೇಳುತ್ತೇವೆ. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಕೇಳುತ್ತೀರಲ್ಲ, ಸೌಖ್ಯ ಬೇಕೆಂದು ಕೇಳುತ್ತೀರಿ, ಬಿಡುಗಡೆ ಬೇಕೆಂದು ಕೇಳುತ್ತೀರಿ, ಸಾಲ ಸಮಸ್ಯೆ ನೀಗಬೇಕೆಂದು ಕೇಳುತ್ತೀರಿ, ಆಶೀರ್ವಾದ ಬೇಕೆಂದು ಕೇಳುತ್ತೀರಿ. ಏನು ನಡೆಯುತ್ತಾ ಇಲ್ಲ ಅಂದುಕೊಳ್ಳುತ್ತೀರಾ? ಪ್ರಾರ್ಥನೆ ಮಾಡಿದರೆ ಮಾತ್ರ ಸಾಲದು. ನಂಬಿಕೆ ಉಳ್ಳವರಾಗಿ ಪ್ರಾರ್ಥಿಸಬೇಕು, ಆಗಲೇ ಅದ್ಭುತ ನಡೆಯುತ್ತದೆ. ನೀವು ನಂಬುತ್ತೀರಾ? ನೀವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೀರೋ ಅದನ್ನು ನಾನು ಹೊಂದಿಕೊಳ್ಳುತ್ತೇನೆ, ದೇವರು ಅದ್ಭುತ ಮಾಡುತ್ತಾರೆ ಎಂದು ನಂಬುತ್ತೀರಾ? ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮ ನಂಬಿಕೆಯನ್ನು ಸ್ವಲ್ಪ ಕದಲಿಸಿ ನೋಡುತ್ತದೆ. ಅದರಿಂದ ಕೆಲವೊಮ್ಮೆ ಅಪನಂಬಿಕೆ, ಸಂದೇಹಗಳು ಹೃದಯದಲ್ಲಿ ಬರುತ್ತವೆ. ನಂಬಿಕೆಯಲ್ಲಿ ದೃಢವಾಗಿರಬೇಕು. ನಂಬಿಕೆಯಲ್ಲಿ ದೃಢವಾಗಿದ್ದು ಪ್ರಾರ್ಥನೆ ಮಾಡಿದರೆ ಖಂಡಿತ ಅದ್ಭುತ ನಡೆಯುತ್ತದೆ. ದೇವರು ಅಸಾಧ್ಯವನ್ನು ಸಾಧ್ಯವಾಗಿ ಮಾಡುವರು. ನಾನೊಮ್ಮೆ ಈ ಅರಬ್ ದೇಶಗಳಿಗೆ ಸೇವೆಗಾಗಿ ಆಹ್ವಾನಿಸಲ್ಪಟ್ಟು ಅಲ್ಲಿಗೆ ಹೋಗಿದ್ದೆ. ಆಗ ಬೆಳಗ್ಗೆ ಒಬ್ಬ ಸಹೋದರ ಪ್ರಾರ್ಥಿಸುವುದಕ್ಕಾಗಿ ಬಂದರು. ಅವರು ಅನೇಕ ವರ್ಷಗಳಾಗಿ ಅಲ್ಲಿ ಕೆಲಸ ಮಾಡುತ್ತಾರೆ. ಅವರೊಂದಿಗೆ ಮಾತನಾಡುವಾಗ ನಿಮ್ಮ ಕುಟುಂಬ ಎಲ್ಲಿದೆ ಎಂಬುದಾಗಿ ಕೇಳಿದೆ. ಇಂಡಿಯಾದಲ್ಲಿದ್ದಾರೆ, ಹೆಂಡತಿ ಮಕ್ಕಳೆಲ್ಲ. ನೀವು ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಒಂದಾಗಿರಬೇಕೆಂದು ತಾನೇ ದೇವರು ಬಯಸುತ್ತಾರೆ. ಯಾಕೆ ನಿಮ್ಮ ಹೆಂಡತಿ ಮಕ್ಕಳನ್ನು ಇಲ್ಲಿಗೆ ಕರೆಸಿಕೊಳ್ಳಬಾರದು? ಒಂದಾಗಿದ್ದರೆ ತಾನೇ ಆಶೀರ್ವಾದ ಎಂದು ಕೇಳಿದ. ಅವರು ಹೇಳಿದರು, ನನಗೆ ಅದು ಇಷ್ಟವೇ, ಆದರೆ ನಾನು ತೆಗೆದುಕೊಳ್ಳುವಂಥ ಸಂಬಳಕ್ಕೆ ಫ್ಯಾಮಿಲಿ ವೀಸಾವನ್ನು ಇಲ್ಲಿನ ಸರ್ಕಾರ ಕೊಡುವುದಿಲ್ಲ. ಸರ್ಕಾರದಲ್ಲಿ ಕೆಲವೊಂದು ನಿಯಮಗಳು ಇದೆ. ಇಷ್ಟು ಸಂಬಳ ಪಡೆದುಕೊಳ್ಳುವವರೇ ಕುಟುಂಬವನ್ನು ಕರೆತರಬಹುದು ಎಂಬುದಾಗಿ. ನನಗೆ ಅಷ್ಟರ ಮಟ್ಟಿಗೆ ಸಂಬಳ ಇಲ್ಲ. ಹಾಗಾದರೆ ಇದನ್ನಿಟ್ಟುಕೊಂಡು ಕುಟುಂಬ ನಡೆಸುವುದಕ್ಕಾಗದ ಎಂದು ಕೇಳಿದರೆ ಆಗುತ್ತದೆ. ನಾನು ನನ್ನ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಇರಬಹುದು. ಆದರೆ ಈ ಸರ್ಕಾರದ ನಿಯಮ ಆ ರೀತಿ ಇದೆ, ಏನ್ ಮಾಡುವುದು? ನಾನು ಪ್ರಯಾಸಪಟ್ಟು 1-2 ಬಾರಿಯೆಲ್ಲ ವಿಚಾರಿಸಿ ಕೇಳಿ ನೋಡಿದೆ. ನಿಯಮದಲ್ಲಿ ಆ ರೀತಿ ಅವಕಾಶವೇ ಇಲ್ಲ, ನಿಮಗೆ ಕೊಡಲಾಗದೆಂದು ಹೇಳಿದರು ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ಈಗ ನಾವು ನಂಬೋಣ, ನಂಬಿಕೆಯಿಂದ ನಾವು ಪ್ರಾರ್ಥಿಸೋಣ. ನೀವು ಇಷ್ಟಪಡುತ್ತೀರಾ ನಿಮ್ಮ ಹೆಂಡತಿ ಮಕ್ಕಳು ಇಲ್ಲಿಗೆ ಬರಬೇಕೆಂದು? ಇಷ್ಟಪಡುತ್ತೇನೆ. ನೀವು ಅದನ್ನು ನಂಬುತ್ತೀರಾ? ಇಲ್ಲ, ನಿಯಮ ಆ ರೀತಿ ಹೇಳುತ್ತದೆ, ದೇಶದ ನಿಯಮಗಳು ಆ ರೀತಿ ಇದೆ ಎಂದು ಹೇಳುತ್ತಾರೆ. ದೇವರು ನಮಗಾಗಿ ಎಲ್ಲವನ್ನು ಬದಲಾಯಿಸುವರು. ನಾವು ನಂಬಬೇಕು. ನಾನು ನಂಬುತ್ತೇನೆ, ನಾನು ನಿಮ್ಮೊಂದಿಗೆ ಸೇರಿ ನಂಬುತ್ತೇನೆ. ನಾವಿಬ್ಬರು ಕೂಡ ನಂಬಿಕೆಯಿಂದ ಪ್ರಾರ್ಥಿಸೋಣ, ದೇವರು ಅದ್ಭುತ ಮಾಡುತ್ತಾರೆ. ಸರಿ, ನಾನು ನಂಬುತ್ತೇನೆ ಅಯ್ಯ ಎಂದು ಹೇಳಿದರು. ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿದೆವು. ದೇವರೇ, ಈ ಕುಟುಂಬ, ಅವರ ಹೆಂಡತಿ ಮಕ್ಕಳು ಈ ದೇಶಕ್ಕೆ ಬರುವಂತೆ ನೀವು ಸಹಾಯ ಮಾಡಬೇಕು. ವೀಸಾ ಸಿಗಬೇಕು. ಸರ್ಕಾರಿ ಅಧಿಕಾರಿಗಳೊಟ್ಟಿಗೆ ಮಾತನಾಡಿ ನೀವೇನ್ ಮಾಡುತ್ತೀರೋ ತಿಳಿಯದು, ನಿಯಮವನ್ನು ಬದಲಾಯಿಸಿಯಾದರೂ ಅದ್ಭುತ ಮಾಡಿರಿ. ನಂಬುತ್ತೇವೆ ಎಂದು ಪ್ರಾರ್ಥಿಸಿದೆವು. ಸರಿ ಎಂಬುದಾಗಿ ಹೋದರು. ಸಾಯಂಕಾಲ ಪುನಃ ನನ್ನನ್ನು ನೋಡುವುದಕ್ಕೆ ಬಂದರು, ಮೀಟಿಂಗ್ ನಡೆಯುವಂತ ಸ್ಥಳದಲ್ಲಿ. ಅಯ್ಯ, ನೀವು ಹೇಳಿದಂತೆ ಒಂದು ಅದ್ಭುತ ನಡೆಯಿತೆಂಬುದಾಗಿ ಹೇಳಿದರು. ಏನು ಕಾರ್ಯ? ನಿಮ್ಮೊಂದಿಗೆ ಪ್ರಾರ್ಥಿಸಿ ನಾನು ನೇರವಾಗಿ ಇಮಿಗ್ರೇಷನ್ ಆಫೀಸ್ಗೆ ಹೋದೆನೋ. ಇಮಿಗ್ರೇಷನ್ ಆಫೀಸ್ಗೆ ಹೋಗಿ ಪುನಃ ನನ್ನ ಈ ಕಾರ್ಯದಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಕೊಟ್ಟೆನೋ. ಅದನ್ನು ತೆಗೆದುಕೊಂಡು ಅವರು ಹೇಳಿದರು, ಹಿಂದೆ ಒಂದು ನಿಯಮ ಜಾರಿಗೆ ಬಂದಿದೆ, ಈ ಸಂಬಳ ಪಡೆದುಕೊಳ್ಳುವವರು ಕೂಡ ತಮ್ಮ ಫ್ಯಾಮಿಲಿ ವೀಸಾವನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ. ಈ ನಿಯಮ ಬಂದ ನಂತರ ಮೊಟ್ಟಮೊದಲ ವೀಸಾವನ್ನು ನಿಮಗೆ ಕೊಡುತ್ತಾ ಇದ್ದೇನೆಂದು ಕೊಟ್ಟರು ಎಂದು ಸಂತೋಷವಾಗಿ ಹೇಳಿದರು. ನೋಡಿದಿರಾ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರು ನಿಯಮವನ್ನು ಕೂಡ ಬದಲಾಯಿಸುವರು. ನಿಮಗೋಸ್ಕರ ಯಾವ ಕಾರ್ಯವನ್ನು ಕೂಡ ಮಾಡುವುದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಆದರೆ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ನೀವು ಪ್ರಾರ್ಥಿಸುವುದಕ್ಕೆ ತೀರ್ಮಾನ ಮಾಡುವಾಗಲೇ ಇದರಲ್ಲಿ ಒಂದು ಅದ್ಭುತ ನಡೆಯುತ್ತದೆ, ಬದಲಾವಣೆಯನ್ನು ಕಾಣುವೆನೋ ಎಂಬುದಾಗಿ ನಂಬಬೇಕು. ಯೇಸುವಿನಿಂದ ಸಾಧ್ಯ, ಆತನ ಶಕ್ತನು ಎಂಬುದನ್ನು ನೀವು ನಂಬಬೇಕು. ನೀವು ಈಗ ನಂಬುತ್ತೀರಾ? ಇಂದು ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಅದ್ಭುತ ಬೇಕಲ್ಲವಾ? ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಿರಾ? ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ಯೇಸುವೆ, ನಿಮ್ಮ ವಾಕ್ಯದಂತೆ ನಂಬಿಕೆಯಿಂದ ಇಂದು ಈ ವಿಷಯದಲ್ಲಿ, ಕಾರ್ಯದಲ್ಲಿ ನಂಬಿಕೆಯಿಂದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನೀವು ಬಲವುಳ್ಳಂತ ದೇವರು, ಹಿಂದೆ ಈ ಕಾರ್ಯದಲ್ಲಿ ನನಗೊಂದು ಅದ್ಭುತ ಮಾಡುತ್ತೀರಾ ಎಂಬುದಾಗಿ ನಂಬಿ
ಯೇಸುವಿನ ನಾಮದಲ್ಲಿ ಇದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅದ್ಭುತವು ನಡೆಯಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.